ಬೇಲೂರು ತಾಲೂಕಿನ ಹೆಬ್ಬಾಳು ಕಲ್ಲಹಳ್ಳಿ ಗ್ರಾಮ ಸಮೀಪದಲ್ಲಿ ಹಾದು ಹೋಗುವ ಹನಿಕೆ ಸಂತೆ ರೋಡ್ ಮೂಲತಃ ನಕಾಶೆಯಲ್ಲಿದ್ದು ಕೆಲವರು ಒತ್ತುವರಿ ನಡೆಸಿದ್ದಾರೆ. ಇದರಿಂದ ಕೃಷಿಕರಿಗೆ ಬಹಳ ತೊಂದರೆ ಉಂಟಾಗುತ್ತಿದೆ. ಸುಮಾರು 8 ಗ್ರಾಮಗಳಿಗೆ ಅತ್ಯಂತ ಪ್ರಮುಖವಾದ ಹನಿಕೆ ಸಂತೆ ರೋಡ್ಗೆ ಶಾಸಕರು ಮತ್ತು ತಹಶೀಲ್ದಾರ್ ಗಮನ ಹರಿಸುವ ಮೂಲಕ ಕಾಯಕಲ್ಪ ನೀಡಬೇಕು ಎಂದು ಒತ್ತಾಯಿಸಿ ಹೆಬ್ಬಾಳು ದೊಡ್ಡಬ್ಯಾಡಿಗೆರೆ ಕಲ್ಲಹಳ್ಳಿ ಜೋಗಿಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ದೊಡ್ಡಬ್ಯಾಡಿಗೆರೆ ಗ್ರಾಮದ ಮುಖಂಡ ಮಲ್ಲಿಕಾರ್ಜುನ್, ಹನಿಕೆ ಸಂತೆಗೆ ಜಾನುವಾರು ಮತ್ತು ಪ್ರಯಾಣಿಕರು ಸಂಚಾರಕ್ಕೆ ಎಂದೇ ಈ ಹಿಂದೆ ಹೆಬ್ಬಾಳು ಕಲ್ಲಹಳ್ಳಿ ಜೋಗಿಹಳ್ಳಿ ದೊಡ್ಡಬ್ಯಾಡಿಗೆರೆ ಸಂಶೆಟ್ಟಿಹಳ್ಳಿ ಮೂಲಕ ಹನಿಕೆ ಸಂತೆಗೆ ತೆರಳಲು ದಾಖಲೆ ರೂಪದಲ್ಲಿ ನಕಾಶೆ ದಾರಿ ಕಳೆದಿದ್ದಾರೆ. ಆದರೆ ಇತ್ತೀಚಿನ ದಿನದಲ್ಲಿ ಕೆಲ ಕೃಷಿಕರು ತಮ್ಮ ಸ್ವಾರ್ಥದಿಂದ ಸಾರ್ವಜನಿಕರ ರಸ್ತೆಯನ್ನ ಒತ್ತುವರಿ ನಡೆಸಿದ್ದಾರೆ. ಇದರಿಂದ ಕೃಷಿಕರಿಗೆ ತೊಂದರೆ ಉಂಟಾಗುತ್ತಿದೆ. ಇತ್ತೀಚಿನ ದಿನದಲ್ಲಿ ಬಹುತೇಕ ರೈತಾಪಿ ವರ್ಗ ಕೊಳವೆ ಬಾವಿ ಮಾಡಿಕೊಂಡು ತಮ್ಮ ಹೊಲದ ಬಳಿಯೇ ತರಕಾರಿ ಮತ್ತು ಹೈನುಗಾರಿಕೆ ನಡೆಸುವ ರೈತರಿಗೆ ಮಾರುಕಟ್ಟೆಗೆ ತರಕಾರಿಗಳನ್ನು ತೆಗೆದುಕೊಂಡು ಹೋಗಲು ಸೂಕ್ತ ರಸ್ತೆ ಇಲ್ಲದೆ ತರಕಾರಿಗಳನ್ನು ಬೇಕಾಬಿಟ್ಟಿ ಬೆಲೆಗೆ ನೀಡಬೇಕಾದ ಹೀನ ಸ್ಥಿತಿ ಬಂದಿದೆ. ಕಂದಾಯ ಇಲಾಖೆಯ ದಾಖಲೆಯಲ್ಲಿರುವ ನಕಾಶೆಯ ರೋಡನ್ನ ಶಾಸಕರು ಮತ್ತು ತಹಶೀಲ್ದಾರ್ ವಿಶೇಷ ಗಮನ ನೀಡುವ ಮೂಲಕ ಸುಮಾರು 5 ಕಿಲೋಮೀಟರ್ ರಸ್ತೆ ಕಾಯಕಲ್ಪ ಒದಗಿಸಬೇಕು. ಜೋಗಿಹಳ್ಳಿ ಮತ್ತು ಹೆಬ್ಬಾಳು ಗ್ರಾಮಸ್ಥರಾದ ಶಿವಣ್ಣ, ರಾಜಣ್ಣ ಮತ್ತು ಕರ್ಣ ಮಾತನಾಡಿ, ಸುಮಾರು 5.5 ಕಿಲೋಮೀಟರ್ ನಕಾಶೆ ರಸ್ತೆಯಿಂದ ನೂರಾರು ಕೃಷಿ ಕುಟುಂಬಗಳಿಗೆ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತಿದೆ. ಕೆಲವರು ಮಾತ್ರ ಒತ್ತುವರಿ ಮಾಡಿದ್ದಾರೆ, ಕೆಲವರು ಮನೆ ನಿರ್ಮಾಣ ಮಾಡಿದ್ದಾರೆ. ಮಳೆಗಾಲದಲ್ಲಿ ಸಂಚಾರ ದೇವರಿಗೆ ಪ್ರೀತಿಯಾಗಿದೆ. ಈ ಸಂಬಂಧ ನಾವು ನಾಳೆಯೇ ತಹಶೀಲ್ದಾರ್ ಅವರಿಗೆ ಖುದ್ದು ಭೇಟಿ ನೀಡಿ ಮನವಿ ಸಲ್ಲಿಸಲಾಗುವುದು. ಜನರಿಗೆ ಉಪಯುಕ್ತವಾಗುವ ರಸ್ತೆ ನಿರ್ಮಾಣಕ್ಕೆ ಇಲ್ಲಿನ ಎಲ್ಲ ಕೃಷಿಕರು ಕೂಡ ಕೈಜೋಡಿಸಬೇಕಿದೆ ಎಂದು ಮನವಿ ಮಾಡಿದರು. ಕಲ್ಲಹಳ್ಳಿ ಕಾವಲಿಂದ ವಿರ್ದೇನಹಳ್ಳಿ ಹೆಚ್ಚು ಕಮ್ಮಿ 15 ಊರಿಗೆ ಹೆಲ್ಪ್ ಆಗಂತ ಹನಿಕೆ ಸಂತೆ ರೋಡ್ ಇದು. ಇದನ್ನ 15 ಹಳ್ಳಿಗೂ ಜನಕ್ಕೂ ಎಲ್ಲ ಸಹಕರಿಸಬೇಕಾಗಿ ಒಂದು ದೊಡ್ಡ ಚೈನು 33 ಅಡಿ ಒಂದು ರೋಡ್ ಇದೆ. ಅದನ್ನ ದಯವಿಟ್ಟು ಪ್ರತಿಯೊಬ್ಬರಿಗೂ ಒಂದು ಅನುಕೂಲ ಆಗಂತ ದಾರಿ ಇದು. ದಯವಿಟ್ಟು ನಮ್ಮ ಇದನ್ನ ಸ್ಥಳೀಯ ಶಾಸಕರುಗಳು ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಇದೊಂದು ರೋಡ್ ಒಂದು ದಯವಿಟ್ಟು ಒಬ್ಬರಿಗೆಲ್ಲ ಇಬ್ಬರಿಗೆಲ್ಲ 10-15 ಹಳ್ಳಿಗೆ ಅನುಕೂಲ ಆಗಂತ ದಾರಿ. ಕಲ್ಲಹಳ್ಳಿಯಿಂದ ಹಿಡಿದು ಮುತ್ಕನೆ ಇದ್ರ ತನಕ 5 ಕಿಲೋಮೀಟರ್ ತನಕ ಎಲ್ಲ ನೋಡಿಕೊಂಡು ನೀವು ದಯವಿಟ್ಟು ಇಲ್ಲಿ ತಿರುಗಾಡಂಗಿಲ್ಲ. ಎಲ್ಲ ಪಂಪ್ ಸೆಟ್ ಮಾಡ್ಕೊಂಡು ಹೊಲದ ಹತ್ರ ಮನೆಗಳು ಮಾಡ್ಕೊಂಡಾರೆ. ಇವತ್ತು ಒಂದು ಗಾಡಿ ಬರಂಗಿಲ್ಲ. ಇದಕ್ಕೆ ದೊಡ್ಡ ಅನಾನುಕೂಲ ಆಗಿದೆ. ದಯವಿಟ್ಟು ಇದೊಂದು ನಿಮ್ಗೆ ಗಮನ ಹರಿಸಬೇಕಾಗಿ ಎಲ್ಲರಿಗೂ ಕೇಳ್ಕೊಂತ ಇದೀವಿ. ಇದೊಂದು ರೋಡ್ ದಯವಿಟ್ಟು ಯಾವುದೇ ಕಾರಣಕ್ಕೂ ಮಿಸ್ ಮಾಡಂಗಿಲ್ಲ. ಇದೊಂದು ರೋಡ್ ಮಾತ್ರ ನಾವು ಮಾಡ್ಕೊಡ್ಬೇಕು. ಒಬ್ರಿಗಲ್ಲ, ಒಂದು ಊರಿಗಲ್ಲ, 15 ಹಳ್ಳಿಗೆ ಅನಾನುಕೂಲ ಇದೆ ಇದು ರೋಡು. ದಯವಿಟ್ಟು ಇದೊಂದು ಮಾಡ್ಕೊಡಿ ಅಂತ ಹೇಳಿ ಎಲ್ಲರೂ ಮನವಿ ಮಾಡ್ಕೊಂತ ಇದೀವಿ. ಈ ಸಂದರ್ಭದಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರಾದ ಧರ್ಮಶೆಟ್ಟಿ, ಗೌರಮ್ಮ, ಕುಮಾರಸ್ವಾಮಿ, ವೀರಭದ್ರ ಶೆಟ್ಟಿ, ಪುಟ್ಟಸ್ವಾಮಿ, ತಿಮ್ಮಶೆಟ್ಟಿ, ಶ್ರೀನಿವಾಸ್, ಸಿದ್ದಪ್ಪ ಶೆಟ್ಟಿ ಮೊದಲಾದವರಿದ್ದರು.